ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪಲ್ಲು ಕನ್ನಡತಿ. ಇವತ್ತಿನ ಡೇ ಸೆಕೆಂಡ್ ದೀಪಾವಳಿ. ಇವತ್ತಿನ ಲಾಗಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ವಾಕಿಂಗ್ ಅಂತ ಬಂದಿದ್ವಿ ನಾನು ನಮ್ಮಮ್ಮ. ನೋಡಿ ಇದೇ ನಮ್ಮ ಹಳ್ಳಿ ಹೇಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಟ್ಟನೇ ಕಾಣ್ತಾ ಇಲ್ಲ, ಅಷ್ಟು ಫುಲ್ಲು ಮಂಚ್ಕೋದಿದೆ. ಇದೇ ನಮ್ಮ ಹಳ್ಳಿ ಫ್ರೆಂಡ್ಸ್, ಸುತ್ತ ಕಾಡೈತೆ. ವಾಕಿಗೆ ಬಂದಿದ್ವಿ, ಇಲ್ಲಿ ವ್ಯೂ ಚೆನ್ನಾಗಿತ್ತು, ಸೊ ಹಾಗೆ ಇಲ್ಲಿ ಬಂದು ನೋಡಿ ಅಲ್ಲೂ ಬೆಟ್ಟ ಇದೆ, ಅದು ಕಾಣಿಸ್ತಿಲ್ಲ. ಇನ್ನು ಮಾರ್ನಿಂಗ್ ಶೂಟ್ ಮಾಡಿದರೆ ಚೆನ್ನಾಗಿರ್ತಿತ್ತು, ಸೊ ನಾವು ಅಷ್ಟು ಬೇಗ ಎದ್ದೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮಮ್ಮ ನೋಡಿ ನೀರೆಲ್ಲ ಆಟ ಆಡ್ತಾವ್ರೆ ನೋಡಿ ಫ್ರೆಂಡ್ಸ್. ವಾಕ್ ಮುಗಿಸ್ಕೊಂಡು ಬಂದೆ. ಈಗ ನೋಡಿ ಫ್ರೆಂಡ್ಸ್, ಈಗ ಇವಳೇನು ಮಾಡ್ತಿದ್ದಾಳೆ ನೋಡಿ, ಇವಳು ನಮ್ಮ ಅಕ್ಕನ ಮಗಳು. ಏನೇ ಮಾಡ್ತಿದ್ಯಾ? ಉಗುರು ಬಣ್ಣ ಹಚ್ಕೋತಾಳಂತೆ ಫ್ರೆಂಡ್ಸ್, ಬೆಳಿಗ್ಗೆ ನೋಡಿ ಫ್ರೆಂಡ್ಸ್. ಇನ್ನು ಟೈಮು 8 ಗಂಟೆನೂ ಆಗಿಲ್ಲ. ಇವಳು ನೋಡಿ ಮೆಹಂದಿ ಹಾಕೋತಾವಳಂತೆ. ಇವಳು ನೋಡಿ ಫ್ರೆಂಡ್ಸ್, ಮೆಹಂದಿ ಹಾಕೋತಾವಳೆ. ನೋಡಿ ಫ್ರೆಂಡ್ಸ್, ಹೆಂಗ್ ಮೆಹಂದಿ ಹಾಕೋತಾವಳೆ ಬೆಳಿಗ್ಗೆ ಎದ್ಬಿಟ್ಟು. ಏನೇ ಇದು, ಹಿಂಗೇನೆ ಹಾಕೊಳ್ಳೋದು ಮೆಹಂದಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆನ್ನೆ ಎಲ್ಲ ತಿಂದಿದ್ದೆಲ್ಲ ನಮ್ಮ ಅತ್ತೆ ಕೂತ್ಕೊಂಡು ತೊಳಿತಾವ್ರೆ. ಅತ್ತೆ ತೊಳೆದ್ರ ಪಾತ್ರೆನ ನೋಡಿ ಫ್ರೆಂಡ್ಸ್, ಎಲ್ಲ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ತೊಳಿತವ್ರೆ. ನಮ್ಮಮ್ಮ ಅಲ್ಲಿ ಏನೋ ಮಾಡ್ತವ್ರೆ. ಅಮ್ಮ ಏನು ಮಾಡ್ತಿದ್ಯಮ್ಮ? ಇಡ್ಲಿ ನೆನೆ ಹಾಕ್ತವ್ರೆ ನೋಡಿ. ಇವನು ಸುಮ್ಮನೆ ಕೂತವನೆ. ನಾವು ಹೋಗಿ ಒಂದು 20-30 ಬಿಂದಿಗೆ ನೀರು ಎತ್ಕೊಂಡು ಬಂದಿದ್ದೀವಿ. ನಮ್ಮ ಅಜ್ಜಿ ನೋಡಿ, ನಮ್ಮ ಅಣ್ಣ ನೋಡಿ ಏನೋ ಮಾಡ್ತಾವನೆ. ಒಟ್ಟಲ್ಲಿ ಎಲ್ಲರೂ ಏನೋ ಒಂದು ಮಾಡ್ತಾ ಇದ್ದೀವಿ. ಇವನಂತೂ ಕೆಲಸ ಇಲ್ಲದೆ ಇರೋನು ಫ್ರೆಂಡ್ಸ್. ಫೈನಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದಾಯಿತು. ಇವಾಗ ಮನೆ ಒಳಗಡೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾಗರಿಗೆ ತೆನೆ ಎರಿಯಕ್ಕೆ ಹೋಗಬೇಕು. ಸೊ ನಮ್ಮ ಅಪ್ಪ, ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ, ನಮ್ಮ ಮಾಮ ಅವ್ರು ಹೋಗ್ತಾರೆ. ನಾವು ಹೋಗಲ್ಲ, ಸೊ ಅದನ್ನು ತೋರಿಸ್ಕೊಡೋಕ್ಕಾಗಲ್ಲ ಫ್ರೆಂಡ್ಸ್. ಹೋದರೆ ಹೊಲದ ಹತ್ರನೇ ಹೋಗಬೇಕು. ನೋಡಿ ಪಾತ್ರೆ ಎಲ್ಲ ತೊಳೆದು ಇಲ್ಲಿ ಜೋಡಿಸಿದ್ದಾರೆ ಎಲ್ಲ ಪಾತ್ರೆ ತೊಳೆದು ಫ್ರೆಂಡ್ಸ್. ಫೈನಲಿ ನಾನಂತೂ ರೆಡಿ ಆದೆ. ರಜೆ ಏನ್ ಮಾಡ್ತಿದ್ಯಾ? ರಜೆ ಮಾಡಕ್ಕೆ ಮೆಣಸಿನಕಾಯಿ ಸುತ್ತಾ ಇದೀನಿ, ತರಕಾರಿ ಸುತ್ತಾ ಇದೀನಿ ಸಾಂಬಾರಿಗೆ. ನೋಡಿ ಫ್ರೆಂಡ್ಸ್, ಪಿನ್ಸಂಗ್ ರೆಡಿ ಆಗ್ಬಿಟ್ಟವಳೆ ನಮ್ಮ ಅಕ್ಕ ಮಕ್ಳಿಯವರು. ನೋಡಿ ನಮ್ಮಮ್ಮ. ಏನ್ ಮಾಡ್ತಿದ್ಯಾ? ಬಾ ತೋರಿಸ್ತೀನಿ ಬಾಬಾ. ಈಗ ಪಲಾವ್ ಮಾಡ್ತಾ ಇದೀನಿ. ಇದು ಪಲಾವ್ ಮಾಡ್ತಾ ಇದೀನಿ. ಆಮೇಲೆ ಸಾಂಬಾರ್ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಈಗ ಇಲ್ಲಿ ಅನ್ನ ಮಾಡಿಟ್ಟಿದ್ದೀನಿ, ಇಲ್ಲಿ ಸಾಂಬಾರ್ ಮಾಡಿಟ್ಟಿದ್ದೀನಿ, ಇಲ್ಲಿ ವೈಟ್ ರೈಸ್ ಮಾಡಿಟ್ಟಿದ್ದೀನಿ, ಪಲಾವ್ ಮಾಡ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಫೈನಲಿ ನಾವು ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಮಾಡ್ಬಿಟ್ಟು ಬಂದು ಆಚೆ ಬಂದಿದ್ವಿ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ನನ್ಗಿಂತ ಎಷ್ಟು ಉದ್ದ ಅವನೇ. ಯಾಕೋ ಎಷ್ಟು ಉದ್ದ ಇದೆಯಾ? ಸುಮ್ಮನೆ ಅಂತೆ ಫ್ರೆಂಡ್ಸ್. ಫೈನಲಿ ಪೂಜೆ ಎಲ್ಲ ಮುಗೀತು. ನೋಡಿ ನಮ್ಮ ಫ್ಯಾಮಿಲಿ, ನಮ್ಮ ಮಾಮ, ನಮ್ಮ ಅಪ್ಪ, ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ತಮ್ಮ, ನಮ್ಮ ಅಜ್ಜಿ ಕಣ್ಣು ಮುಚ್ಕೊಂಡ್ ಕೂತ್ಕೊಂಡ್ಬಿಟ್ಟ. ನಮ್ ದೊಡ್ಡಮ್ಮ, ನಮ್ಮ ಅಮ್ಮ, ನಮ್ ಚಿಕ್ಕಪ್ಪ, ಅಲ್ಲಿ ನಮ್ಮ ಅಣ್ಣ ಕೈ ತೊಳಿತಾವನೆ. ನನ್ ತಮ್ಮಂದಿರೆಲ್ಲ ಇಲ್ಲ ಕೂತಾರೆ. ಹೇಳ್ದೆ ಎಲ್ಲ ಹೇಳ್ದೆ. ಎಲ್ಲ ಅಜ್ಜಿಗೂ ಹೇಳ್ಬಿಟ್ಟೆ. ಈ ಅಜ್ಜಿ ಕಣ್ ಮುಚ್ಕೊಂಡವ್ರೆ, ಅಜ್ಜಿ ಕಣ್ ಬಿಟ್ಕೊಂಡವ್ರೆ. ಇವತ್ತೇನೇನು ಊಟ ಮಾಡೋರಂದ್ರೆ ಬಜ್ಜಿ, ಬೋಂಡಾ, ಮತ್ತೆ ಇದು ಏನೋ ಸ್ವೀಟ್ ಮಾಡಿದ್ದಾರೆ ಫ್ರೆಂಡ್ಸ್, ಪಲಾವ್ ಮಾಡಿದ್ದಾರೆ, ಹೆಸರು ಬೇಳೆ ಮಾಡಿದ್ದಾರೆ ಫ್ರೆಂಡ್ಸ್. ಫೈನಲಿ ಬಟ್ಟೆ ಚೇಂಜ್ ಮಾಡಿದೆ. ಸ್ಯಾರಿ ಹಾಕೊಂಡಿದ್ದು ಇರಕ್ಕಾಗಿಲ್ಲ. ನೋಡಿ ನಮ್ಮಮ್ಮ ಏನೋ ತಿಂತವ್ರೆ, ನಮ್ಮಪ್ಪ ಏನೋ ತಿಂತವ್ರೆ, ಅಂದ್ರೆ ಊಟ ಮಾಡ್ತವ್ರೆ. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ. ನಮ್ಮ ಮಾಮ, ನಮ್ಮ ಚಿಕ್ಕಪ್ಪ, ನಮ್ಮ ಅಜ್ಜಿನ ತಿಂತವ್ರೆ. ಮತ್ತೆ ಊಟ ಮಾಡಿಲ್ಲ ಯಾಕೆ? ನೋಡಿ ಅದ್ಗೆ ನಾದ್ನಿಯರ ಈ ಬಂದ ತುಪ್ಪ ಅಂತೆ ಫ್ರೆಂಡ್ಸ್. ನಮ್ಗೂಟ ಹಾಕೊಡಮ್ಮ. ಪಲ್ಲವಿ ಮಾತ್ರ ತುಪ್ಪ ಸಕ್ಕತ್ತಾಗಿ ತಿಂತಾಳೆ, ಅದಕ್ಕೆ ಜಾಸ್ತಿ ತುಪ್ಪ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಊರಲ್ಲಿ ಕತ್ಲೆ ಇಲ್ಲ ನೋಡಿ, ಎಲ್ಲ ದೆವ್ವ ತರ ಕಾಣ್ತಾವ್ರೆ ಫ್ರೆಂಡ್ಸ್. ಫೈನಲಿ ಒಂದು ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಿದೀನಿ. ಡೇ ಸೆಕೆಂಡ್ ದೀಪಾವಳಿ ವ್ಲಾಗ್ನ.